ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ದರೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಟಾಸ್ಕ್ ಜೊತೆಗೆ ಸೊ ಟೀಮ್ಗಳು ಕೂಡ ಫಾರ್ಮ್ ಆಗಿದ್ದಾವೆ. ಸೊ 2 ಟೀಮ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಸೊ ಟೀಮ್ಗಳ ಬಗ್ಗೆ ಮಾತಾಡೋದಾದರೆ 2 ಟೀಮ್ಗಳಲ್ಲಿ 2 ಕ್ಯಾಪ್ಟನ್ಗಳು, ಒಂದು ರಜತ್, ಇನ್ನೊಂದು ತ್ರಿವಿಕ್ರಮು. ಒಂದು ಒಳ್ಳೆ ಕ್ಯಾಪ್ಟನ್ಸಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು ಇಬ್ಬರು ಕ್ಯಾಪ್ಟನ್ಗಳಿಗೆ. ಆ್ಯಂಡ್ ಇಲ್ಲಿ ರಜತ್ ಟೀಮ್ 1 ಕ್ಯಾಪ್ಟನು. ಆ್ಯಂಡ್ ಅವರ ಒಂದು ಟೀಮಲ್ಲಿರುವಂಥದ್ದು ಮೋಕ್ಷಿತ್ ಅವರು, ಐಶ್ವರ್ಯ ಅವರು, ಧನರಾಜ್ ಆ್ಯಂಡ್ ಹನುಮಂತು ಅವರು. ಸೊ ಈ ಒಂದು 4 ಜನ ರಜತ್ ಅವರ ಒಂದು ತಂಡದಲ್ಲಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಅವರ ತಂಡದಲ್ಲಿ ಗೌತಮಿ, ಭವ್ಯ, ಮಂಜು ಮತ್ತು ಚೈತ್ರ ಅವರು. ಸೊ ತ್ರಿವಿಕ್ರಮ್ ಅವರ ಒಂದು ತಂಡದಲ್ಲಿ ಈ 4 ಜನ ಇದ್ದರೆ ಒಟ್ಟಿನಲ್ಲಿ 5 ಜನಗಳ ಒಂದು ತಂಡನ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಗೊತ್ತಿಲ್ಲ ಕ್ಯಾಪ್ಟನ್ಸಿ ಯಾವ ಒಂದು ಆಧಾರದ ಮೇಲೆ ಆಯಿತು, ಜೊತೆಗೆ ಈ ಒಂದು ಪ್ಲೇಯರ್ಗಳು ಯಾವ ರೀತಿಯಲ್ಲಿ ಅವರ ಒಂದು ತಂಡ ಸೇರಿಕೊಂಡ್ರು ಅನ್ನೋದನ್ನು ಎಪಿಸೋಡ್ ನೋಡಬೇಕಾಗಿದೆ. ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಏನಕ್ಕೆ ಅಂತಂದರೆ ಸೊ ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ನೋಡಿರೋ ಇಲ್ಲಿ ಸ್ವಲ್ಪ ಈ ತ್ರಿವಿಕ್ರಮ್ ಅವ್ರ ತಂಡ ಸ್ವಲ್ಪ ಸ್ಟ್ರಾಂಗ್ ಅಂತ ಮೇಲ್ಗಡೆಗೆ ಅನ್ನಿಸ್ತಾ ಇದೆ. ಸೊ ಗೊತ್ತಿಲ್ಲ ವಾರ ಕೊನೆಯವರೆಗೂ ಕೂಡ ಅವರೇ ಡಾಮಿನೇಟ್ ಮಾಡ್ತಾರೆ ಗೇಮಲ್ಲಿ ಯಾವ ರೀತಿಯಲ್ಲಿ ಅಂತ. ಯಾಕಂದರೆ ರಜತ್ ಅವ್ರ ಜೊತೆಗೆ ಇರೋವಂಥವ್ರು ಯಾರೂ ಕೂಡ ಅವ್ರ ಜೊತೆಗೆ ಸರಿ ಇಲ್ಲ. ಮೀನ್ಸ್ ಜಗಳ ಆಡ್ಕೊಂಡು ಅದು ಮಾಡ್ಕೊಂಡು ಇರೋವಂಥವ್ರೆ. ಮೋಕ್ಷಿತ ಐಶ್ವರ್ಯ ಕಂಡ್ರೆ ರಜತ್ಗೆ ಆಗೋದಿಲ್ಲ, ಆ್ಯಂಡ್ ರಜತ್ ಕಂಡ್ರೆ ಧನು ಆ್ಯಂಡ್ ಹನುಮಂತಗೆ ಆಗೋದಿಲ್ಲ. ಬಟ್ ಯಾವ ರೀತಿಯಲ್ಲಿ ಕೋರ್ಡಿನೇಷನ್ ಇರುತ್ತೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಕಂಪೇರ್ ಮಾಡಿದ್ರೆ ಈ ಕಡೆಯವರೆಲ್ಲ ಸ್ವಲ್ಪ ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡಿದವರೇ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೊ ಈ ಕಡೆ ರಜತ್ ಕಡೆ ಮಾತಾಡಿದ್ರೆ ಮೋಕ್ಷಿತ ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆ್ಯಂಡ್ ಐಶ್ವರ್ಯ ಕಡೆಯಿಂದ ಕೂಡ ಈ ಒಂದು ಸೀಸನಲ್ಲಿ ತೊಗೊಂಡ್ರೆ ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಹನುಮಂತ ಆಡಿದಾನೆ ಬಿಟ್ಟರೆ ಧನರಾಜ್ ಕಡೆಯಿಂದ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಓನ್ಲಿ ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇರೋದು ನನಗೆ ರಜತ್ ಆ್ಯಂಡ್ ಹನುಮಂತ. ಅದು ಬಿಟ್ಟರೆ ಇನ್ನು ಮಿಕ್ಕಿರೋದೆಲ್ಲ ಜಸ್ಟ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋವಂಥ ಕಿಲಾಡಿಗಳನ್ನೇ. ಅದು ಬಿಟ್ಟರೆ ಈ ಕಡೆಗೆ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಿದವರೇ ಇದ್ದಾರೆ. ಯಾರು ತ್ರಿವಿಕ್ರಮ್, ಗೌತಮಿ, ಮಂಜು, ಭವ್ಯ ಆ್ಯಂಡ್ ಚೈತ್ರ ಒಬ್ಬರನ್ನ ಬಿಟ್ಟರೆ ಇನ್ನು ಮಿಕ್ಕಿದವ್ರು 4 ಜನ ಒಳ್ಳೆ ಪರ್ಫಾರ್ಮ್ ಮಾಡಿದವರು ಇದ್ದಾರೆ. ಬಟ್ ಕಷ್ಟ ಆಗ್ಬೋದು ಸೊ ರಜತ್ ಅವ್ರಿಗೆ ಈ ಒಂದು ತಂಡನ ಗೆಲ್ಸೋಕ್ಕೋಸ್ಕರ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದರೆ ಈ ಒಂದು ತಂಡಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಟಾಸ್ಕಲ್ಲಿ ಗೆಲ್ಲುವ ತಂಡ ನಿಗದಿತ ಸದಸ್ಯರನ್ನು ನಾಮಿನೇಟ್ ಮಾಡುವಂಥ ಒಂದು ಅಧಿಕಾರ ಪಡ್ಕೊತಾರೆ. ಅಂದರೆ ನಿಗದಿತ ಸದಸ್ಯರು ಸೊ ನಾಮಿನೇಟ್ ಮಾಡುವಂಥ ಒಂದು ಅಧಿಕಾರ ಪಡ್ಕೊತಾರೆ. ಯಾರು ಗೆಲ್ತಾರೆ ಸೊ ಅವರ ಒಂದು ತಂಡದಲ್ಲಿರುವಂಥ ಕೆಲವು ಜನಕ್ಕೆ ಒಂದು ಅಧಿಕಾರ ಕೊಡ್ತಾರೆ ಬಿಗ್ ಬಾಸ್ ಅವರು. ಸೊ ಅಪೋಸಿಟ್ ತಂಡದಲ್ಲಿರುವಂಥವ್ರಿಗೆ ಅಥವಾ ನಾರ್ಮಲಿ ಅಪೋಸಿಟ್ ತಂಡದಲ್ಲಿರುವಂಥವ್ರಿಗೇ ಒಂದು ರೀತಿಯಲ್ಲಿ ನಾಮಿನೇಟ್ ಮಾಡುವಂಥದ್ದಲ್ವಾ. ಸೊ ಅದೇ ರೀತಿಯಲ್ಲಿ ಅಲ್ಲಿ ನಾಮಿನೇಟ್ ಮಾಡುವಂಥ ಅಧಿಕಾರನ ಗೆದ್ದಿರುವಂಥ ತಂಡಕ್ಕೆ ಕೊಡ್ತಾರೆ. ಸೊ ಅದರಲ್ಲಿ ಎಷ್ಟು ಜನಕ್ಕೆ ಅನ್ನೋದು ಬಿಗ್ ಬಾಸ್ ಅವರು ಡಿಸೈಡ್ ಮಾಡ್ತಾರೆ. ಓಕೆ, ಸೊ ಅದೇ ರೀತಿಯಲ್ಲಿ ಅಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಅದು ಒಂದು ಬಾಲ್ನ ತೊಗೊಂಡೋಗಿ ಅಲ್ಲಿ ಟಾಸ್ಕ್ ಗೋಲ್ಗೆ ಹಾಕುವಂಥದ್ದು ಅಥವಾ ಲೈನ್ನ ಕ್ರಾಸ್ ಮಾಡುವಂಥದ್ರಲ್ಲಿ. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಅಲ್ಲಿ 2 ರೌಂಡ್ ಇರುತ್ತೆ. ಸೊ ಒಂದು ರೌಂಡಲ್ಲಿ ಫಸ್ಟ್ ಅಲ್ಲಿ ಹುಡುಗರನ್ನ ಆಡಿಸ್ತಿದ್ದಾರೆ, ಇನ್ನೊಂದು ರೌಂಡಲ್ಲಿ ಹುಡುಗಿಯರನ್ನ ಒಂದು ಆಡಿಸ್ತಿದ್ದಾರೆ. ಸೊ ಇಬ್ಬರೂ ಕೂಡ ಮಿಕ್ಸ್ ಮಾಡಿಲ್ಲ, ಅದೊಂದು ಒಳ್ಳೆಯ ವಿಚಾರ. ಆ್ಯಂಡ್ ಅಲ್ಲಿ ಫಸ್ಟಿಗೆ ಹೋದಂಥವ್ರು ಸೊ ರಜತ್ ಹೋಗಿದ್ದಾರೆ, ತ್ರಿವಿಕ್ರಮ್ ಹೋಗಿದ್ದಾರೆ. ಆ್ಯಂಡ್ ಅಲ್ಲಿ ಹನುಮಂತ ಅಲ್ಲ, ಧನರಾಜ್ ಆ್ಯಂಡ್ ಮಂಜು ಅವರು. ಸೊ ಅವರು 4 ಜನ ಹೋಗಿದ್ದಾರೆ. ಆ್ಯಂಡ್ ಎರಡನೇ ಒಂದು ರೌಂಡಲ್ಲಿ ನೋಡೋಕೆ ಹೋದರೆ ಅಲ್ಲಿ ಐಶ್ವರ್ಯ ಆ್ಯಂಡ್ ಮೋಕ್ಷಿತ್ ಅವ್ರು ಹೋಗಿದ್ದಾರೆ. ಸೊ ಈ ಕಡೆಯಿಂದ ಗೌತಮಿ ಆ್ಯಂಡ್ ಭವ್ಯ ಅವರು ಬಂದಿದ್ದಾರೆ. ಆ್ಯಂಡ್ ಅಲ್ಲಿ ಉಸ್ತುವಾರಿ ಮಾಡ್ತಿರೋವಂಥದ್ದು ಹನುಮಂತ ಆ್ಯಂಡ್ ಚೈತ್ರ ಅವರು. ಸೊ ಅವರಿಬ್ಬರು ಉಸ್ತುವಾರಿ ಮಾಡ್ತಿದ್ದಾರೆ. ಸೊ ಅಲ್ಲಿ ಫಸ್ಟ್ ರೌಂಡಲ್ಲಿ ತೊಗೊಳಕ್ಕೆ ಹೋದರೆ ಅಲ್ಲಿ ಸಖತ್ ಫಿಸಿಕಲಾಗೆಲ್ಲ ಹೋಗ್ತಾ ಇದೆ ಕೂಡ. ಸೊ ಅದನ್ನು ಏನೂ ಮಾಡಲಿಕ್ಕಾಗಲ್ಲ. ಸೊ ಆ್ಯಂಡ್ ರಜತ್ ಅವ್ರನ್ನ ಫಸ್ಟು ತ್ರಿವಿಕ್ರಮ್ ಅವ್ರಿಗೆ ಫುಲ್ ಕೆಳಗಡೆ ಹಾಕ್ತಾರೆ. ಅದಾದಮೇಲೆ ತ್ರಿವಿಕ್ರಮ್ ಅವ್ರನ್ನ ರಜತ್ ಅವ್ರು ಎತ್ತು ಫುಲ್ ಬಾರ್ಡ್ರಿಂದನೇ ಆಚೆ ಬಿಸಾಕ್ತಾರೆ. ಆ್ಯಂಡ್ ಅಲ್ಲಿ ಮಂಜು ಆ್ಯಂಡ್ ಯಾರು ನಮ್ಮ ಧನರಾಜ್ ಅವ್ರ ಮಧ್ಯೆ ಫುಲ್ ಫೈಟಿಂಗ್ ಎಲ್ಲ ನಡೀತಾ ಇದೆ. ಬಟ್ ಅಲ್ಲಿ ಮಂಜು ಅವರು ಸೊ ಅವರನ್ನು ಕ್ರಾಸ್ ಮಾಡಿಕೊಂಡು ಸೊ ಬಾಲ್ನ ಕ್ರಾಸ್ ಮಾಡಿಸ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಭವ್ಯ ಆ್ಯಂಡ್ ಗೌತಮಿ ಅವರು ಸಖತ್ತಾಗಿ ಆಡಿದ್ದಾರೆ. ಮೋಕ್ಷಿತ ಆ್ಯಂಡ್ ಐಶ್ವರ್ಯ ಅವರಿಗೆ ಯಾವುದೇ ರೀತಿಯ ಒಂದು ಚಾನ್ಸ್ ಕೊಡದೇನೆ ಸೊ ಆ ಒಂದು ಗೇಮ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ 2 ರೌಂಡು ಕೂಡ ಕಂಪ್ಲೀಟ್ ಆಗಿದೆ. ಬಟ್ 2ರಲ್ಲೂ ಕೂಡ ಗೆದ್ದಿರುವಂಥದ್ದು ನಮ್ಮ ತ್ರಿವಿಕ್ರಮ್ ಅವ್ರ ತಂಡನೇ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಸೊ ಇವರು ಖಂಡಿತವಾಗ್ಲೂ ಈ ವಾರ ಒಂದು ಡಾಮಿನೇಟ್ ಮಾಡ್ಬೋದು ಅಂತ. ಆ್ಯಂಡ್ ಅದೇ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿರೋದು ಯಾವ ಬೇಸಿಸ್ ಮೇಲೆ ಇವರೊಂದು ಗುಂಪುಗಳನ್ನು ಮಾಡ್ಕೊಂಡಿದ್ದಾರೆ ಅಥವಾ ಟೀಮ್ಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಸೊ ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಈ ಒಂದು ಟಾಸ್ಕ್ನ ವಿನ್ ಮಾಡಿರುವಂಥದ್ದು ತ್ರಿವಿಕ್ರಮ್ ಅವ್ರ ತಂಡ. ಓಕೆ, ಆ್ಯಂಡ್ ಅದೇ ರೀತಿಯಲ್ಲಿ ಅವರು ನಾಮಿನೇಟ್ ಮಾಡೋವಂಥ ಒಂದು ಅವಕಾಶನ ಪಡ್ಕೊತಾರೆ. ಸೊ ಯಾರ್ಯಾರನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಸೊ ಈ ಒಂದು ಮಿಡ್ ಆಫ್ ದಿ ವೀಕಲ್ಲಿ ಸೊ ಮೇ ಬಿ ಸ್ವ್ಯಾಪ್ ಮಾಡುವಂಥ ಚಾನ್ಸಸ್ ಇರ್ಬೋದೇನೋ. ಸೊ ಅದನ್ನು ಒಂದು ಅವಕಾಶ ಕೊಡ್ತಾರೆ. ಸೊ ಯಾರಿಗಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮೇ ಬಿ ಆ ಟೈಮಲ್ಲಿ ಏನಾದರೂ ಯಾರಾದರೂ ಅಸಮಾಧಾನ ಇರುವಂಥವ್ರು ಮೇ ಬಿ ಚೇಂಜ್ ಮಾಡ್ಕೊಬಹುದು ಅಂತ ಅಂದ್ಕೊತೀನಿ. ಓಕೆ, ಸೊ ರಜತ್ಗೆ ಒಂದು ಒಳ್ಳೆ ಟೈಮ್ ಇದೆ ಪ್ರೂವ್ ಮಾಡ್ಕೊಳ್ಳಿಕ್ಕೆ. ಸುಮ್ಮನೆ ಮಾತಲ್ಲಲ್ಲ, ನಾನು ಆಟದಲ್ಲೂ ತೋರಿಸ್ತೀನಿ ಅನ್ನೋ ಅಂಥ ಒಂದು ತಾಕತ್ತು ತೋರಿಸೋವಂಥ ಒಂದು ಚಾನ್ಸ್ ಇದೆ. ಸೊ ತೋರಿಸ್ತಾನ ಅಥವಾ ಬರೀ ಮಾತಲ್ಲೇ ಇರುತ್ತಾ ಒಂದು ಪೌರುಷ ಅನ್ನೋವಂಥದ್ದು ನೋಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಹೊಡೆದಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.